ಸೊ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡಿದಾಗ ಹಳೆ ಪಾರ್ಟ್ನರ್ಸ್ ಎಷ್ಟು ಕಳ್ಕೊತಾರೆ ಅನ್ನೋದನ್ನು ನಾವು ಕಂಡುಹಿಡಿತೀವಿ. ಇಲ್ಲಿ ನಾನು 3 ಪ್ರಾಬ್ಲಮ್ಸ್ನ ತೋರಿಸ್ತೀನಿ, 3 ಡಿಫ್ರೆಂಟ್ ಪ್ರಾಬ್ಲಮ್ಸ್. ಫಸ್ಟ್ ಪ್ರಾಬ್ಲಮಲ್ಲಿ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಬೇಕು. ಇವಾಗ ಕ್ವೆಶ್ಚನ್ ನೋಡ್ತೀನಿ. Anil and Sunil are partners sharing profits and losses in the ratio 4:3. So 4:3 ಬಂದ್ಬಿಟ್ಟು old ratio. They admit Akash into partnership. The new profit sharing ratio is agreed at 7:4:3. ಅದು new ratio respectively. Find out the sacrifice ratio of old partners. So sacrifice ratio is old ratio minus new ratio. 4/7 minus 7/14 ಅನಿಲ್ಗೆ, 3/7 ಮೈನಸ್ 4/14 ಸುನಿಲ್ಗೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 7 ಮತ್ತು 14 LCM ಮಾಡಿದಾಗ 14 ಸಿಗುತ್ತೆ. 7 2s 14, 14 1s 14. ಸೊ ಇಲ್ಲಿ 4 2s 8 ಮೈನಸ್ 7, 8 ಮೈನಸ್ 7 ಇಸ್ 1. ಸೊ 1/4 ಅನಿಲ್ಗೆ. ಇಲ್ಲಿ ಕೂಡ 7 14 LCM ಮಾಡಿದಾಗ 14 ಸಿಗುತ್ತೆ. 7 2s 14, 14 1s 14. ಸೊ 3 2s 6 ಮೈನಸ್ 4. 6 minus 4 is 2/14. ಇವಾಗ ಡಿನಾಮಿನೇಟರ್ ಸೇಮ್ ಇದೆ, 14 14. ಸೊ ನಾವು ಬರೀ ನ್ಯೂಮರೇಟರ್ನ ತಗೊತೀವಿ. 1/2 ಇಸ್ ದ ಸ್ಯಾಕ್ರಿಫೈಸ್ಡ್ ರೇಷಿಯೋ. ಈಗ ಸೆಕೆಂಡ್ ಸೆನ್ಯಾರಿಯೋದಲ್ಲಿ ಸರೆಂಡರ್ಡ್ ಶೇರನ್ನು ಕೊಟ್ಟಿದ್ದಾರೆ, ಅದನ್ನು ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ರಾಮ್ ಆ್ಯಂಡ್ ರಹೀಮ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. They admit Charlene into the partnership. Ram agrees to surrender 1/3 of his share and Rahim agrees to surrender 1/4 of his share to Charlene. Calculate the sacrifice ratio. So sacrifice ratio ಬಂದ್ಬಿಟ್ಟು ಇದರಲ್ಲಿ ಓಲ್ಡ್ ರೇಷಿಯೋ ಇಂಟು ಸರೆಂಡರ್ಡ್ ಶೇರ್. ಓಕೆ, ಇವರಿಬ್ಬರು ಈಕ್ವಲ್ ಪಾರ್ಟ್ನರ್ಸು. ಸೊ 1/2 1/2 ಅಂತ ಹಾಕ್ಕೊತೀವಿ. ಇಂಟು ರಾಮ್ ಸ್ಯಾಕ್ರಿಫೈಸ್ ಮಾಡಿದ್ದು 1/3, ರಹೀಮ್ ಸ್ಯಾಕ್ರಿಫೈಸ್ ಮಾಡಿದ್ದು 1/4. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 2 3s 6, ಇಲ್ಲಿ 2 4s 8, 1/6 ಮತ್ತು 1/8. ಇಲ್ಲಿ ನೋಡಿ ಡಿನಾಮಿನೇಟರ್ ಮತ್ತೆ ಡಿಫ್ರೆಂಟ್ ಆಗಿದೆ. ಸೊ LCM ತಗೊಬೇಕು. LCM ತಗೊಂಡಾಗ 24 ಸಿಗುತ್ತೆ. ಸೊ 6 4s 24, 8 3s 24. ಸೊ ಇಲ್ಲಿ 1 4s 4, 1 3s 3, 4:3. ಇದು ಬಂದ್ಬಿಟ್ಟು ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಥರ್ಡ್ ಸೆನಾರಿಯೋದಲ್ಲಿ ಹೊಸ ಪಾರ್ಟ್ನರ್ಗೆ ಒಂದು ಶೇರನ್ನು ಕೊಟ್ಟಿರ್ತಾರೆ. ಓಕೆನಾ, 1/6 1/3 ಈ ಥರ ಹೊಸ ಪಾರ್ಟ್ನರ್ಸ್ನ ಶೇರ್ನ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪೂಜಾರಿ ಆ್ಯಂಡ್ ಪುರೋಹಿತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇ ಅಡ್ಮಿಟ್ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಾಬ್ಲಮಲ್ಲಿ ಹೊಸ ಪಾರ್ಟ್ನರ್ದು ಶೇರನ್ನು ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಕ್ವೆಶ್ಚನ್ ಓದೋಣ. ಪೂಜಾರಿ ಆ್ಯಂಡ್ ಪುರೋಹಿತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಇದು ಓಲ್ಡ್ ರೇಷಿಯೋ. ದೇ ಅಡ್ಮಿಟ್ ಪಂಡಿತ್ ಇನ್ ಟು ದ ಪಾರ್ಟ್ನರ್ಶಿಪ್ ಆ್ಯಂಡ್ ಗಿವ್ ಹಿಮ್ 1/6 ಶೇರ್. Pujari and Purohit agreed to share the remaining share in the ratio of 3:2. Calculate the sacrifice ratio. ಇಲ್ಲಿ 3:2 ಅಂತ ಕೊಟ್ಟಿದ್ದಾರೆ, ಅವನಿಗೆ 1/6 ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 3:2:1. ಇದು ನ್ಯೂ ರೇಷಿಯೋ. ಓಕೆ, ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಪೂಜಾರಿದು 2/3, ಪುರೋಹಿತ್ 1/3 ಮೈನಸ್ 3/6 2/6. ಇವಾಗ ಇದರ LCM ಮಾಡಿದಾಗ 6 ಸಿಗುತ್ತೆ. ಸೊ ಇಲ್ಲಿ 4 ಮೈನಸ್ 3, 4 ಮೈನಸ್ 3 ಇಸ್ 1, 1/6. ಮತ್ತು ಇಲ್ಲಿ LCM ಮಾಡಿದಾಗ 6 ಸಿಗುತ್ತೆ. 2 ಮೈನಸ್ 2 ಇಸ್ 0/6. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ 1:0. 3 ಮತ್ತು 6 LCM ಬಂದುಬಿಟ್ಟು 6. 3 2s 6 ಮತ್ತು 6 1s 6. 3 ಮತ್ತು 6 LCM ಮಾಡಿ 3 ಮತ್ತು 6 LCM ಮಾಡಿದಾಗ 6 ಸಿಗುತ್ತೆ. ಸೊ 3 2s 6, 6 1s 6, 2 2s ಇಲ್ಲಿ 4 ಹಾಕ್ಕೊಳ್ಳಿ ಮೈನಸ್ 3 1s 3. ಓಕೆ, 4 ಮೈನಸ್ 3 ಇಸ್ 1/6. ಇಲ್ಲಿ ಕೂಡ 3 ಮತ್ತು 6 LCM ಮಾಡಿದಾಗ 6 ಸಿಗುತ್ತೆ.
ಸೊ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡೋಣ ಫಸ್ಟು. 3 2s 6, ಇಲ್ಲಿ 6 1s 6. ಇವಾಗ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಹಾಕೊಬೇಕು. 1 2s 2 ಮೈನಸ್ 2 1s 2. 2 minus 2 is 0. ಸೊ ಇಲ್ಲಿ 1/6 ಮತ್ತು 0/6. ಡಿನಾಮಿನೇಟರ್ ನೋಡಿ ಕಾಮನ್ ಆಗಿದೆ, ಸೊ ಬರೀ ನ್ಯೂಮರೇಟರ್ನ ತಗೊಳ್ಳಿ. 1:0. ಸೊ ದಿಸ್ ಇಸ್ ದ ಸ್ಯಾಕ್ರಿಫೈಸ್ ರೇಷಿಯೋ.